ಇನ್ನು ಪಾಕ್ ಸೇನೆಯ MI-17 ಹೆಲಿಕಾಪ್ಟರ್ ಪತನ ಆಗಿದೆ. ಈ ದುರಂತದಲ್ಲಿ 21 ಸೈನಿಕರು ಮೃತಪಟ್ಟಿದ್ದಾರೆ. POKಯ ಮುಜಾಫರಾಬಾದ್ ಸೆಕ್ಟರ್ ಬಳಿ ಹೆಲಿಕಾಪ್ಟರ್ ಪತನ ಆಗಿರೋದು. ಇದಕ್ಕೆ ತಾಂತ್ರಿಕ ದೋಷ ಕಾರಣ ಅಂತ ಹೇಳಲಾಗ್ತಾ ಇದೆ. ತಾಂತ್ರಿಕ ದೋಷ ಕಂಡು ಬಂದ ಹಿನ್ನೆಲೆ MI-17 ಪಾಕಿಸ್ತಾನದ ಸೇನೆಯ ಹೆಲಿಕಾಪ್ಟರ್ ಪತನ ಆಗಿದೆ. POK ಜಾಗದಲ್ಲಿ ಮುಜಾಫರಾಬಾದ್ ಸೆಕ್ಟರ್ನ ಬಳಿ ಹೆಲಿಕಾಪ್ಟರ್ ಪತನ ಆಗಿರೋದು. 21 ಸೈನಿಕರು ಇದರಲ್ಲಿ ಮೃತಪಟ್ಟಿದ್ದಾರೆ. ಟೆಕ್ನಿಕಲ್ ಎರರ್ ಇಂದ ಈ ದುರಂತ ಸಂಭವಿಸಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತ ಮಾಹಿತಿ. ಪಾಕ್ ಸೇನೆಯ MI-17ನ ಹೆಲಿಕಾಪ್ಟರ್ ಇದ್ದಕ್ಕಿದ್ದ ಹಾಗೆ ತಾಂತ್ರಿಕ ದೋಷದಿಂದ POKಯ ಮುಜಾಫರಾಬಾದ್ ಸೆಕ್ಟರ್ ಬಳಿ ಈ ರೀತಿ ಪತನ ಆಗುತ್ತೆ. ಇದರಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಪಾಕ್ ಸೇನೆಯ 21 ಸೈನಿಕರು ಈ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ ಇಷ್ಟು. ನಾವು ನಿನ್ನೆ ಮೊನ್ನೆಯಷ್ಟೇ ನೋಡ್ತಾ ಇದ್ವಿ, ಈ POK ಭಾಗದಲ್ಲಿ ನಾಗರಿಕರು ದಂಗೆ ಎದ್ದು ಪ್ರತಿಭಟನೆ ಯಾವ ರೀತಿ ರಕ್ತಸಿಕ್ತವಾಗಿ ಬದಲಾಗಿತ್ತು. ಪಾಕ್ ಸೇನೆ ಅಮಾಯಕ ಜನರ ಮೇಲೆ ಗುಂಡಿನ ದಾಳಿ ಮಾಡಿ 30ಕ್ಕೂ ಹೆಚ್ಚು ಜನರನ್ನು ಬಲಿ ಪಡೆದಿತ್ತು. ಅದರ ಬೆನ್ನಲ್ಲೇ ಈಗ POKಯ ಈ ಮುಜಾಫರಾಬಾದ್ ಸೆಕ್ಟರ್ನ ಬಳಿ ಸೇನೆಯ ಹೆಲಿಕಾಪ್ಟರ್ ಪತನ ಆಗಿ 21 ಸೈನಿಕರು ಮೃತಪಟ್ಟಿದ್ದಾರೆ. ಪಾಕಿಸ್ತಾನ ಸೇನೆಗೆ ಸೇರಿದಂತಹ MI-17 ಅನ್ನುವಂತಹ ಹೆಲಿಕಾಪ್ಟರ್ನಲ್ಲಿ 21 ಸೈನಿಕರು ಹೋಗ್ತಾ ಇದ್ರು, ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಇನ್ನು ಪಾಕ್ ಸೇನೆಯ MI-17 ಹೆಲಿಕಾಪ್ಟರ್ ಪತನ ಆಗಿದೆ. ಈ ದುರಂತದಲ್ಲಿ 21 ಸೈನಿಕರು ಮೃತಪಟ್ಟಿದ್ದಾರೆ. POKಯ ಮುಜಾಫರಾಬಾದ್ ಸೆಕ್ಟರ್ ಬಳಿ ಹೆಲಿಕಾಪ್ಟರ್ ಪತನ ಆಗಿರೋದು. ಇದಕ್ಕೆ ತಾಂತ್ರಿಕ ದೋಷ ಕಾರಣ ಅಂತ ಹೇಳಲಾಗ್ತಾ ಇದೆ. ತಾಂತ್ರಿಕ ದೋಷ ಕಂಡು ಬಂದ ಹಿನ್ನೆಲೆ MI-17 ಪಾಕಿಸ್ತಾನದ ಸೇನೆಯ ಹೆಲಿಕಾಪ್ಟರ್ ಪತನ ಆಗಿದೆ. POK ಜಾಗದಲ್ಲಿ ಮುಜಾಫರಾಬಾದ್ ಸೆಕ್ಟರ್ನ ಬಳಿ ಹೆಲಿಕಾಪ್ಟರ್ ಪತನ ಆಗಿರೋದು. 21 ಸೈನಿಕರು ಇದರಲ್ಲಿ ಮೃತಪಟ್ಟಿದ್ದಾರೆ. ಟೆಕ್ನಿಕಲ್ ಎರರ್ ಇಂದ ಈ ದುರಂತ ಸಂಭವಿಸಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಪಾಕ್ ಸೇನೆಯ MI-17ನ ಹೆಲಿಕಾಪ್ಟರ್ ಇದ್ದಕ್ಕಿದ್ದ ಹಾಗೆ ತಾಂತ್ರಿಕ ದೋಷದಿಂದ POKಯ ಮುಜಾಫರಾಬಾದ್ ಸೆಕ್ಟರ್ ಬಳಿ ಈ ರೀತಿ ಪತನ ಆಗುತ್ತೆ. ಇದರಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಪಾಕ್ ಸೇನೆಯ 21 ಸೈನಿಕರು ಈ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ ಇಷ್ಟು. ನಾವು ನಿನ್ನೆ ಮೊನ್ನೆಯಷ್ಟೇ ನೋಡ್ತಾ ಇದ್ವಿ, ಈ POK ಭಾಗದಲ್ಲಿ ನಾಗರಿಕರು ದಂಗೆ ಎದ್ದು ಪ್ರತಿಭಟನೆ ಯಾವ ರೀತಿ ರಕ್ತಸಿಕ್ತವಾಗಿ ಬದಲಾಗಿತ್ತು. ಪಾಕ್ ಸೇನೆ ಅಮಾಯಕ ಜನರ ಮೇಲೆ ಗುಂಡಿನ ದಾಳಿ ಮಾಡಿ 30ಕ್ಕೂ ಹೆಚ್ಚು ಜನರನ್ನು ಬಲಿ ಪಡೆದಿತ್ತು. ಅದರ ಬೆನ್ನಲ್ಲೇ ಈಗ POKಯ ಈ ಮುಜಾಫರಾಬಾದ್ ಸೆಕ್ಟರ್ನ ಬಳಿ ಸೇನೆಯ ಹೆಲಿಕಾಪ್ಟರ್ ಪತನ ಆಗಿ 21 ಸೈನಿಕರು ಮೃತಪಟ್ಟಿದ್ದಾರೆ. ಪಾಕಿಸ್ತಾನ ಸೇನೆಗೆ ಸೇರಿದಂತಹ MI-17 ಅನ್ನುವಂತಹ ಹೆಲಿಕಾಪ್ಟರ್ನಲ್ಲಿ 21 ಸೈನಿಕರು ಹೋಗ್ತಾ ಇದ್ರು, ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ.